ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್. ಬಾಹ್ಯಾಕಾಶದಲ್ಲಿ ಬೋನ್ಲೆಸ್ ಸಂಕಷ್ಟಕ್ಕೆ ಈಡಾಗಿರುವಂತಹ ಸುನಿತಾ ವಿಲಿಯಮ್ಸ್ ಗಗನಯಾತ್ರಿ ಭೂಮಿಗೆ ಹಿಂದಿರುಗೋದು ಯಾವಾಗ? ಈ ಬಗ್ಗೆ ಇಲ್ಲಿದೆ ಅಪ್ಡೇಟ್ಸ್. ಬಾಹ್ಯಾಕಾಶ ನೌಕೆಯಲ್ಲಿ ಆದ ಸಮಸ್ಯೆಯಿಂದಾಗಿ ನಾಸಾ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಹಾಗೂ ಬ್ಯಾರಿ ವಿಲ್ಮೋರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿಯೇ ಉಳಿದುಕೊಂಡಿದ್ದಾರೆ. ಇತ್ತೀಚಿನ ವರದಿಗಳ ಪ್ರಕಾರ ಸುನಿತಾ ವಿಲಿಯಮ್ಸ್ ಬೋನ್ಲೆಸ್ ಸಮಸ್ಯೆಗೆ ಒಳಗಾಗಿದ್ದಾರೆ. ಈ ಮುನ್ನ ಅವರು ಜೂನ್ 14ರಂದು ಭೂಮಿಗೆ ವಾಪಸ್ ಆಗಬೇಕಿತ್ತು. ಬಳಿಕ ಜೂನ್ 26ಕ್ಕೆ ಅದು ಶಿಫ್ಟ್ ಆಗಿತ್ತು. ಈಗ ಅವರು ಭೂಮಿಗೆ ಮರಳುವ ದಿನಾಂಕ ಮತ್ತೆ ಮುಂದೂಡಿಕೆಯಾಗಬಹುದು ಎನ್ನಲಾಗ್ತಿದೆ. ಸ್ಟಾರ್ ಲೈನರ್ ಗಗನ ನೌಕೆಯ ಸರ್ವಿಸ್ ಮಾಡ್ಯೂಲ್ನಲ್ಲಿ ಹೀಲಿಯಂ ಸೋರಿಕೆಯ ಸಮಸ್ಯೆ ಆಗ್ತಾ ಇದೆ. ಬಾಹ್ಯಾಕಾಶ ನೌಕೆ ಕಾರ್ಯಾಚರಣೆಗಳಿಗೆ ಇದು ಪ್ರಮುಖ ವಿಚಾರವಾಗಿದೆ. ಈ ಕಾರಣಕ್ಕಾಗಿ ಸುನಿತಾ ವಿಲಿಯಮ್ಸ್ ಹಾಗೂ ಬ್ಯಾರಿ ವಿಲ್ಮೋರ್ ಹೆಚ್ಚಿನ ಕಾಲ ISS ನಲ್ಲಿ ಉಳಿಯುವಂತಾಗಿದೆ. ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಇಲ್ಲದೆ ಇರುವ ಕಾರಣ ಆಸ್ಟಿಯೋಪೋರೋಸಿಸ್ ನಂತಹ ಪರಿಸ್ಥಿತಿಗಳನ್ನ ಹೋಲುವ ಸ್ನಾಯುವಿನ ದ್ರವ್ಯರಾಶಿ ಮತ್ತು ಮೂಳೆ ಸಾಂದ್ರತೆ ಎರಡರಲ್ಲೂ ದುರ್ಬಲತೆಗೆ ಇದು ಕಾರಣವಾಗ್ತಿದೆ. ಸುನಿತಾ ವಿಲಿಯಮ್ಸ್ ಅವರಂತಹ ಗಗನಯಾತ್ರಿಗಳಿಗೆ ಇದು ಕಾಳಜಿಯ ವಿಚಾರವಾಗಿದೆ. ಈ ಪರಿಣಾಮಗಳನ್ನ ಎದುರಿಸಲು ವಿನ್ಯಾಸಗೊಳಿಸಲಾದ ಕಠಿಣ ವ್ಯಾಯಾಮದ ನಿಯಮಗಳಿಗೆ ಬದ್ಧವಾಗಿದ್ದರೂ ಬೋನ್ಲೆಸ್ ದೀರ್ಘಕಾಲದ ಬಾಹ್ಯಾಕಾಶ ಕಾರ್ಯಾಚರಣೆಗಳ ಅನಿವಾರ್ಯ ಪರಿಣಾಮವಾಗಿದೆ. ಮೈಕ್ರೋಗ್ರಾವಿಟಿಯಲ್ಲಿ ಮೂಳೆಗಳನ್ನ ತೂಕವನ್ನ ಹೊರುವಷ್ಟು ಶಕ್ತವಾಗಿರುವುದಿಲ್ಲ. ಅವು ಭೂಮಿಯ ಮೇಲೆ ಅನುಭವಿಸುವ ಅದೇ ರೀತಿಯ ಒತ್ತಡಗಳಿಗೆ ಒಳಗಾಗದ ಕಾರಣ ಸಾಂದ್ರತೆಯನ್ನ ಕಳೆದುಕೊಳ್ಳುತ್ತವೆ. ಬೋನ್ಲೆಸ್ ನಿಂದ ಬೋನ್ ಟಿಶ್ಯೂಗಳು ತೆಳ್ಳಗೆ ಆಗುತ್ತದೆ. ಇದರಿಂದ ಮೂಳೆ ಮುರಿತ ಬೇಗ ಆಗುತ್ತದೆ. ಬಾಹ್ಯಾಕಾಶದಲ್ಲಿ ಅವಧಿಗಿಂತ ಹೆಚ್ಚಿನ ಕಾಲ ಇರುವ ಕಾರಣ ಸುನಿತಾ ವಿಲಿಯಮ್ಸ್ಗೆ ಈ ಸಮಸ್ಯೆ ಎದುರಾಗಬಹುದು ಎನ್ನಲಾಗ್ತಿದೆ. ಭೂಮಿಯ ಮೇಲೆ ಮೂಳೆಯ ಬಲ ಇಳಿಕೆಯಾಗುವ ದುಪ್ಪಟ್ಟು ವೇಗದಲ್ಲಿ ಬಾಹ್ಯಾಕಾಶದಲ್ಲಿ ಮೂಳೆ ಬಲ ಕಳೆದುಕೊಳ್ಳುತ್ತಿದೆ. ಜೂನ್ 6ರಂದು ISS ಸೇರಿಕೊಂಡ ಸ್ಟಾರ್ ಲೈನರ್ ಜೂನ್ ಮಧ್ಯಭಾಗದಲ್ಲಿ ಭೂಮಿಗೆ ಮರಳಬೇಕಿತ್ತು. ಆದರೆ ಸರ್ವಿಸ್ ಮಾಡೆಲ್ ನಲ್ಲಿ ಹೀಲಿಯಂ ಲೀಕ್ ಅನ್ನು ಪತ್ತೆ ಮಾಡಲಾಗಿದೆ. ಇದಕ್ಕೆ ಕಾರಣಕ್ಕೆ ಬಾಹ್ಯಾಕಾಶ ಯಾನ ಕೂಡ ವಿಸ್ತರಣೆಯಾಗಿದೆ. ಈ ತಾಂತ್ರಿಕ ಅಡಚಣೆಯು ಗಗನಯಾತ್ರಿಗಳ ವೇಳಾಪಟ್ಟಿಗಳ ಮೇಲೆ ಪರಿಣಾಮ ಬೀರುವುದಲ್ಲದೆ ಬಾಹ್ಯಾಕಾಶ ಪ್ರಯಾಣದ ಸಂಕೀರ್ಣತೆಗಳು ಮತ್ತು ಅನಿರೀಕ್ಷಿತ ಸವಾಲುಗಳನ್ನ ಎತ್ತಿ ತೋರಿಸುತ್ತಿದೆ. ಮೈಕ್ರೋಗ್ರಾವಿಟಿ ಗಗನಯಾತ್ರಿಗಳಿಗೆ ಹಲವಾರು ಆರೋಗ್ಯ ಸವಾಲುಗಳನ್ನ ಒದಗಿಸುತ್ತದೆ. ಬಾಹ್ಯಾಕಾಶದಲ್ಲಿ ಹೆಚ್ಚು ಕಾಲ ಉಳಿದಷ್ಟು ಇದು ಜಾಸ್ತಿ ಆಗುತ್ತದೆ. ಅತ್ಯಂತ ಮಹತ್ವದ ಸಮಸ್ಯೆಗಳೆಂದ್ರೆ ಫ್ಲೂಯಿಡ್ ಡಿಸ್ಟ್ರಿಬ್ಯೂಷನ್. ಇದು ಮುಖದ ಪಫಿನೆಸ್ ಮತ್ತು ಕಾಲುಗಳಲ್ಲಿ ಫ್ಲೂಯಿಡ್ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಬದಲಾವಣೆಗಳು ಹೃದಯ ರಕ್ತನಾಳದ ಕಾರ್ಯವನ್ನು ಅಡ್ಡಿಪಡಿಸಬಹುದು ಮತ್ತು ಭೂಮಿಗೆ ಹಿಂದಿರುಗಿದ ನಂತರ ರಕ್ತದೊತ್ತಡ ನಿಯಂತ್ರಣವನ್ನ ಸಂಕೀರ್ಣಗೊಳಿಸಬಹುದು. ಮೈಕ್ರೋಗ್ರಾವಿಟಿ ಮೂತ್ರಪಿಂಡದ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರುತ್ತದೆ. ಫ್ಲೂಯಿಡ್ ರಿಡಿಸ್ಟ್ರಿಬ್ಯೂಷನ್ ಮತ್ತು ಬದಲಾದ ಚಯಾಪಚಯವು ಮೂತ್ರದಲ್ಲಿನ ಕ್ಯಾಲ್ಸಿಯಂ ಮಟ್ಟಗಳ ಹೆಚ್ಚಳದಿಂದ ಮೂತ್ರಪಿಂಡದಲ್ಲಿ ಕಲ್ಲುಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಬಾಹ್ಯಾಕಾಶದಲ್ಲಿ ಸುನಿತಾ ವಿಲಿಯಮ್ಸ್ ಯಾವೆಲ್ಲ ಪರಿಣಾಮದಿಂದ ಒದ್ದಾಡ್ತಾ ಇದ್ದಾರೆ, ಅವರ ಆರೋಗ್ಯದಲ್ಲಿ ಎಷ್ಟೆಲ್ಲ ಏರುಪೇರುಗಳು ಉಂಟಾಗುತ್ತೆ. ದಯವಿಟ್ಟು ಎಲ್ಲರೂ ಅವ್ರಿಗೆ ಒಂದು ಪ್ರಾರ್ಥನೆ ಮುಖಾಂತರ ಬಹಳ ಜೋಪಾನವಾಗಿ ಅವರು ವಾಪಸ್ ಗಗನಯಾತ್ರಿ ಭೂಮಿಗೆ ಹಿಂದಿರುಗಲಿ ಅಂತ ಪ್ರಾರ್ಥನೆ ಮಾಡೋಣ. ಇದಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್.